ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಜೋರಾಗಿನೇ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಹನಿ ಟ್ರ್ಯಾಪ್ ನ ಇಂಚಿಂಚು ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಎಂಎಲ್ಸಿ ರಾಜೇಂದ್ರ ಚರ್ಚೆಯನ್ನ ನಡೆಸಿದ್ದಾರೆ. ಕೆಎನ್ ರಾಜಣ್ಣ ಅವರ ಸುಪುತ್ರ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ಮೊನ್ನೆ ಕಲಾಪದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ ನಡೆಸಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಈ ಹನಿ ಟ್ರ್ಯಾಪ್ ವಿಷಯಕ್ಕೆ ಚರ್ಚೆ ನಡೆಸಿದ್ದಾರೆ. ಹಾಗಾದರೆ ಪೆನ್ಡ್ರಾಯ್ ನೀಡಿದ್ರ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೇಂದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ರಾಜೇಂದ್ರ ಜೊತೆಗೆ ಸಿಎಂ ಚರ್ಚೆಯನ್ನು ನಡೆಸಿದ್ರು. ದಾಖಲೆಗಳನ್ನು ನೋಡಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನೇ ಶಾಕ್ ಆಗಿದ್ದಾರೆ. ಒಂದು ರೀತಿ ದಂಗು ಬಡದಂತಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ದಾಖಲೆಗಳನ್ನು ನೋಡಿ. ಹನಿ ಕಹಾನಿಯನ್ನ ಎಳೆಯಾಗಿ ರಾಜೇಂದ್ರ ಅವರು ಬಿಚ್ಚಿಡ್ತಿದ್ದಾರೆ. ಇನ್ನು ಸೀನಿಯರ್ ಅಡ್ವೊಕೇಟ್ ಜೊತೆಗೆ ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚಿಸಲು ಸೂಚನೆಯನ್ನು ನೀಡಿದ್ದಾರೆ. ಹನಿ ಟ್ರ್ಯಾಪ್ನಲ್ಲಿ ದಲಿತಾಸ್ತ್ರ ಬಳಸುವಂತೆಯೂ ಸಿಎಂ ಸಲಹೆಯನ್ನು ನೀಡಿದ್ದಾರೆ. ಹಿಂದುಳಿದ ದಲಿತ ನಾಯಕರ ತೇಜೋವಧೆಗೆ ಷಡ್ಯಂತ್ರ ನಡೀತಾ ಇದೆ. ಜೊತೆಗೆ ಮತ್ತಷ್ಟು ದಾಖಲೆಗಳ ಸಂಗ್ರಹಿಸಲು ಸಿಎಂ ಸಿದ್ದರಾಮಯ್ಯನವರು ಸಲಹೆಯನ್ನು ನೀಡಿದ್ದಾರೆ ರಾಜೇಂದ್ರ ಅವರಿಗೆ. ಇನ್ನು ಸಿಎಂಗೆ ಹನಿ ಟ್ರ್ಯಾಪ್ನ ಪೆನ್ಡ್ರಾ ನೀಡಿದ್ರ ರಾಜೇಂದ್ರ. ಪೆನ್ಡ್ರಾದಲ್ಲಿ ಏನಿತ್ತು ಹಾಗಾದರೆ? ಎಲ್ಲ ದಾಖಲೆಗಳನ್ನು ನೋಡಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ ಶಾಕ್ ಆದ್ರ ಅಂತ. ಮೊನ್ನೆ ಕಲಾಪದಲ್ಲೂ ಕೂಡ ಇದೇ ವಿಷಯವನ್ನು ಇಟ್ಕೊಂಡು ಬಿಜೆಪಿಯ 18 ಶಾಸಕರು ಮುಗಿಬಿದ್ದಿದ್ರು ಕಾಂಗ್ರೆಸ್ ಮೇಲೆ. ಅದಾದ ಬಳಿಕ ಸ್ಪೀಕರ್ 6 ತಿಂಗಳು ಸದನ ಕಲಾಪಕ್ಕೆ ಅವರನ್ನು ಅಮಾನತು ಮಾಡಿದ್ರು. ಅದಾದ ಬಳಿಕ ಭುಗಿಲೆದ್ದಿತ್ತು ಪೆನ್ಡ್ರಾ ವಿಚಾರವಾಗಿ. ಇನ್ನು ಕೆಎನ್ ರಾಜಣ್ಣ ಅವರು ಸಹಿತ ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ಈಗ ಅವರ ಮಗನ ಹೆಸರು ಕೂಡ ತಳುಕು ಹಾಕಿಕೊಂಡಿರುವುದು. ಹೀಗಾಗಿ ರಾಜೇಂದ್ರ ಅವರು ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಈ ಒಂದು ಪೆನ್ಡ್ರಾ ನೀಡಿದ್ರ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ದಾಖಲೆಗಳ ಸಂಗ್ರಹವನ್ನು ನೋಡಿ ಸಿಎಂ ಸಿದ್ದರಾಮಯ್ಯ ಸಲಹೆಯನ್ನು ನೀಡಿದ್ದಾರೆ. ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ಯಾರ್ಯಾರಿದ್ದಾರೆ, ಯಾವ ನಾಯಕರ ತೇಜೋವಧೆಗೆ ಷಡ್ಯಂತ್ರ ನಡೀತಾ ಇದೆ, ಹಿಂದುಳಿದ ದಲಿತ ನಾಯಕರ ತೇಜೋವಧೆಗೆ ಹನಿ ಟ್ರ್ಯಾಪ್ನಲ್ಲಿ ದಲಿತಾಸ್ತ್ರ ಬಳಸುವಂತೆ ಸಿಎಂ ಸಿದ್ದರಾಮಯ್ಯನವರು ಈಗ ಸಲಹೆಯನ್ನು ನೀಡಿದ್ದಾರೆ. ಇನ್ನು ಸೀನಿಯರ್ ಅಡ್ವೊಕೇಟ್ ಜೊತೆಗೆ ಚರ್ಚಿಸಲು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಎಳೆಯಾಗಿ ಬಿಚ್ಚಿಡ್ತಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಈ ಹನಿ ಕಹಾನಿಯನ್ನು ದಾಖಲೆಗಳನ್ನು ನೋಡಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಶಾಕ್ ಆಗಿದ್ದಾರೆ. 2 ಗಂಟೆಗೂ ಹೆಚ್ಚು ಕಾಲ ರಾಜೇಂದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಎಂಎಲ್ಸಿ ರಾಜೇಂದ್ರ ಚರ್ಚೆಯನ್ನು ನಡೆಸಿದ್ದು. ಇನ್ನು ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರದ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀವಿ. ಇನ್ನು ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿನೇ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಹನಿ ಟ್ರ್ಯಾಪ್ನ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಎಂಎಲ್ಸಿ ಕೆಎನ್ ರಾಜಣ್ಣ ಅವರ ಸುಪುತ್ರ ರಾಜೇಂದ್ರ ಅವರು ಚರ್ಚೆಯನ್ನು ನಡೆಸಿದ್ದಾರೆ.